ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಊರ ಕಡೆ ಹೊರಟಿದ್ದೆ, ಹಂಗೆ ನಮ್ಮ ಊರು ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಊರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಆ್ಯಂಡ್ ನಮ್ಮ ಊರ ಹೆಸರು ಬಂದ್ಬಿಟ್ಟು ಉಂಗ್ರ ಅಂತ. ಬೆಂಗಳೂರಿಂದ 95 to 100 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಹೋಗ್ತಾ ಇರೋ ದಾರಿ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮೂರಲ್ಲಿರೋ ಒಂದೇ ಒಂದು ಅಂಗಡಿ ಹತ್ರ ರೀಚ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಲ್ಲೇ ಹೋಗಿ ಅವರ ದಿನಸಿ ಐಟಮ್ನ ಖರೀದಿ ಮಾಡ್ತಾರೆ. ಇಡೀ ಊರಿಗೆ ಇದೊಂದು ಅಂಗಡಿ ಇರೋದು ಫ್ರೆಂಡ್ಸ್. ಇಲ್ಲೇ ಅವರವರ ದಿನಸಿ ಐಟಮ್ನ ಖರೀದಿ ಮಾಡ್ತಾರೆ. ತುಂಬ ದಿನ ಆದಮೇಲೆ ಊರಿಗೆ ಹೋಗೋದ್ರಿಂದ ನಮಗೆ ಈ ತಾತ ಕೂಡ ಸಿಕ್ಕಿದ್ರು ಫ್ರೆಂಡ್ಸ್. ಇವರು ನಮ್ಗೆ ಗೊತ್ತಿರೋರು. ಇವ್ರ ಮನೆ ಕರ್ಕೊಂಡೋಗಿ ನಮಗೆ ಕಾಫಿ ಟೀ ಕೂಡ ಕೊಟ್ಟರು. ಅವಾಗ ತಾನೇ ಫ್ರೆಶ್ ಆಗಿ ಹಾಲು ಕೂಡ ಕರ್ತಿದ್ರಂತೆ ಫ್ರೆಂಡ್ಸ್. ಅದರಿಂದ ನಮ್ಮ ಕಾಫಿ ಟೀ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಫುಲ್ ತಿಕ್ಕಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿತ್ತು. ಇದೆಲ್ಲ ಆದಮೇಲೆ ಊರೆಲ್ಲ ಸುತ್ತಾಡೋಕ್ಕೆ ಹೊರಟೆ. ಆ್ಯಂಡ್ ನಮ್ಮೂರಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಟೆಂಪಲ್ಸ್ ಕೂಡ ಇದೆ ಫ್ರೆಂಡ್ಸ್. ಸಾಯಂಕಾಲ ಆದ್ದರಿಂದ ಎಲ್ಲ ಟೆಂಪಲ್ಸ್ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ನಮ್ಮೂರಲ್ಲಿ ಹಾಲ್ ಡೈರಿ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿಂದ ಹಾಲು ಕೂಡ ಬೇರೆ ಬೇರೆ ಕಡೆ ಸಪ್ಲೈ ಹೋಗುತ್ತೆ. ಈ ಸಿಸ್ಟಮಲ್ಲೆಲ್ಲ ಫುಲ್ ರೆಕಾರ್ಡ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಡೇಟಾಬೇಸ್ ಯಾವ ಕಡೆ ಹೋಗಿದೆ, ಎಷ್ಟು ಹೋಗಿದೆ ಅಂತ ಎಲ್ಲ. ಗೈಸ್, ಇದು ಬಂದ್ಬಿಟ್ಟು ನಮ್ಮೂರಿನ ಶಾಲೆ. ಇಲ್ಲಿ ಬರೀ 1 to 7th ಸ್ಟ್ಯಾಂಡರ್ಡ್ ತನಕ ಅಷ್ಟೇ ಅಂತ ಹೇಳ್ಕೊಡೋದು. ಇದಾದಮೇಲೆ ಅವರು ಎಜುಕೇಷನ್ ಕಂಟಿನ್ಯೂ ಮಾಡಬೇಕಂದ್ರೆ ಸ್ವಲ್ಪ ಊರಿಂದ ಆಚೆ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿಕೊಂಡು ಅಲ್ಲಿ ಕಂಟಿನ್ಯೂ ಮಾಡಬೇಕಂತೆ ಫ್ರೆಂಡ್ಸ್. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡಬೇಕಾದ್ರೆ ಈ ಸ್ನೈಲ್ ಕೂಡ ಸಿಕ್ತು ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡದಾಗಿದೆ. ಊರಲ್ಲಿ ಸ್ಟೇ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿದೆ ನಾಗಮಂಗಲ ಸೈಡು ಫ್ರೆಂಡ್ಸ್. ಅಲ್ಲಿ ಬಂದುಬಿಟ್ಟು ನಮ್ಮದು ಇನ್ನೊಂದು ರಿಲೇಷನ್ ಮನೆ ಇದೆ. ಸೊ ಅಲ್ಲಿಗೆ ಹೊರಟ್ವಿ. ನಮ್ಮ ಊರಿಂದ ನಾಗಮಂಗಲ ಸುಮಾರು 30 ಕಿಲೋಮೀಟರ್ಸ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನಮ್ಮ ರಿಲೇಷನ್ ಮನೆ ಹತ್ರನೇ ಒಂದು ಲೇಕ್ ಇದೆ ಫ್ರೆಂಡ್ಸ್. ಸೊ ಅಲ್ಲೇ ವಾಕಿಂಗ್ಗೆ ಹೊರಟೆ. Thank you for watching. Please share